ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ವಿವಾಹ ಎಂದ ಕೂಡಲೇ ಈ ಮೂರು ಪದಗಳು ಮುಂಚೂಣಿಗೆ ಬರುತ್ತವೆ. ಒಂದನೇದಾಗಿ ಕಾಶಿಯಾತ್ರೆ, ಎರಡನೇದಾಗಿ ಕನ್ಯಾದಾನ, ಮೂರನೇದಾಗಿ ವರದಕ್ಷಿಣೆ. ಈಗ ಈ ಮೂರನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಕಾಶಿಯಾತ್ರೆ ಹೀಗೆಂದರೆ ವಿವಾಹಕ್ಕೆ ಸ್ವಲ್ಪ ಮುನ್ನ ಭಾವಿ ಮಾವ ತನ್ನ ಭಾವಿ ಅಳಿಯನಿಗೆ ಕಾಲು ತೊಳೆಯುವುದು ಹಾಗೂ ಕಾಶಿಗೆ ಹೋಗದಂತೆ ತಡೆದು ತನ್ನ ಮಗಳನ್ನು ಕೊಡುತ್ತೇನೆಂದು ಪ್ರಲೋಭಿಸುವುದು. ಇದು ನಾವು ತಿಳಿದುಕೊಂಡಿರುವುದು ಮತ್ತು ಆಚರಿಸುತ್ತಿರುವುದು. ಆದರೆ ಇದು ಖಂಡಿತ ಹಾಗಲ್ಲ. ಇದಕ್ಕೆ ಬೇರೆಯೇ ಅರ್ಥವಿದೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ವಟುವಿಗೆ ಉಪನಯನ ಆದ ಕೂಡಲೇ ಆತನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಗಳಿಗೆ ಕಳುಹಿಸುತ್ತಿದ್ದರು. ಅಲ್ಲಿ ಈ ಸುಮಾರು 8 ವರ್ಷ ವಯಸ್ಸಿನ ವಟು ಬ್ರಹ್ಮಚಾರಿ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ 8, 10, 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅಂದರೆ ಅಷ್ಟೊತ್ತಿಗೆ ಈ ಬಾಲಕ 16, 18, 20 ವರ್ಷ ವಯಸ್ಸಿನ ಪ್ರೌಢನಾಗಿರುತ್ತಿದ್ದ. ವಿದ್ಯೆ ಪೂರೈಸಿದ ನಂತರ ಆತ ಎಷ್ಟು ಕಲಿತಿದ್ದಾನೆ ಎನ್ನುವುದು ಪರೀಕ್ಷೆಯಾಗಬೇಕಲ್ಲವೇ? ಆಗಿನ ಕಾಲದಲ್ಲಿ ಕಾಶಿನಗರದಲ್ಲಿ ಮಹಾ ಪಂಡಿತರಿದ್ದರು. ಈ ಶಿಷ್ಯನಿಗೆ ವಿದ್ಯೆ ಹೇಳಿಕೊಟ್ಟ ಗುರು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಸಲುವಾಗಿ ಕಾಶಿಗೆ ಕಳುಹಿಸಿಕೊಡುತ್ತಿದ್ದರು. ಅಲ್ಲಿಗೆ ಈ ಶಿಷ್ಯ ಬ್ರಹ್ಮಚಾರಿ ಹಂತವನ್ನು ದಾಟಿ ಸ್ನಾತಕ ಎನಿಸಿಕೊಳ್ಳುತ್ತಿದ್ದ. ವಿದ್ಯಾಭ್ಯಾಸ ಪೂರೈಸಿದ ಸ್ನಾತಕ ಕೂಡಲೇ ತನ್ನ ಮನೆಗೆ ಹೋಗದೆ ತನ್ನನ್ನು ತಾನೇ ಪರೀಕ್ಷೆಗೆ ಒಡ್ಡಿಕೊಳ್ಳಲು ಕಾಶಿಗೆ ತೆರಳುತ್ತಿದ್ದ. ಕಾಶಿಯಲ್ಲಿನ ಪಂಡಿತರು ಈ ಸ್ನಾತಕನನ್ನು ಎಲ್ಲ ವಿಧದಲ್ಲಿ ಪರೀಕ್ಷಿಸಿ ಅದರಲ್ಲಿ ತೇರ್ಗಡೆ ಹೊಂದಿದರೆ ಮಾತ್ರ ಮುಂದಿನ ಜೀವನವನ್ನು ನಡೆಸಲು, ಅಂದರೆ ಗೃಹಸ್ಥನಾಗಲು ಅರ್ಹ ಎಂದು ತೀರ್ಮಾನಿಸುತ್ತಿದ್ದರು. ಇಂತಹ ವ್ಯಕ್ತಿಯನ್ನು ಗುರುತಿಸಿ ಆತನ ಪಾಂಡಿತ್ಯವನ್ನು ಗೌರವಿಸಿ ಎಷ್ಟೋ ಕನ್ಯಾಪಿತೃಗಳು ತಮ್ಮ ಮಗಳನ್ನು ಆತನಿಗೆ ವಿವಾಹ ಮಾಡಿಕೊಡಲು ಇಚ್ಛಿಸುತ್ತಿದ್ದರು. ಅವರು ಮಾಡುತ್ತಿದ್ದ ಪಾದಪೂಜೆ ಆತನ ಪಾಂಡಿತ್ಯಕ್ಕೇ ಹೊರತು ಕಾಶಿಗೆ ಹೋಗದಂತೆ ತಡೆಯಲು ಅಲ್ಲ. ಇದು ಕಾಶಿಯಿಂದ ತೇರ್ಗಡೆ ಹೊಂದಿ ಬಂದವನ ಪೂಜೆ, ಹೋಗದಂತೆ ತಡೆಯಲು ಅಲ್ಲ. ಆದರೆ ಈಗಿನ ನಂಬಿಕೆ ಆಚರಣೆ ಏನಾಗಿದೆ ನೋಡಿ, ಅರ್ಥವಿಲ್ಲದ ಆಚರಣೆಯಾಗಿದೆ ಅಲ್ಲವೇ? ಕನ್ಯಾದಾನ = ಕನ್ಯಾ ಆದಾನ. ಖಂಡಿತವಾಗಿ ಇಲ್ಲಿ ಕನ್ಯಾದಾನದ ಪ್ರಮೇಯವೇ ಇಲ್ಲ. ಯಾವುದೇ ಕನ್ಯೆ ಒಂದು ವಸ್ತು, ಜಾಗ ಇತ್ಯಾದಿಗಳಲ್ಲ ದಾನ ಮಾಡಲು. ನಮ್ಮ ಜನರು ಮೌಢ್ಯದಿಂದ ಇದನ್ನು ಕನ್ಯಾದಾನ ಮಾಡಿಬಿಟ್ಟರು. ಇದಕ್ಕೆ ನಾನು ಒಂದು ಪ್ರಸಂಗವನ್ನು ತಮ್ಮ ಅವಗಾಹನೆಗೆ ತರಲಿಚ್ಛಿಸುತ್ತೇನೆ. ಪ್ರಸಂಗ ಸೀತಾ ಕಲ್ಯಾಣ. ನನ್ನ ಮಗಳು ಈ ಸೀತೆ ನಿನಗೆ ಸಹಧರ್ಮಚಾರಿಣಿಯಾಗಿರುತ್ತಾಳೆ. ಇವಳನ್ನು ಸ್ವೀಕರಿಸು, ನಿನಗೆ ಶುಭವಾಗಲಿ. ಈಕೆಯ ಪಾಣಿಗ್ರಹಣ ಮಾಡು. ಈ ನನ್ನ ಪುತ್ರಿಯು ಪತಿವ್ರತೆಯೂ ಭಾಗ್ಯಶಾಲಿನಿಯೂ ಆಗಿ ಅನುಗಾಲವು ನಿನ್ನನ್ನು ನೆರಳಿನಂತೆ ಅನುಸರಿಸುವಳು. ನಾವು ಯಾವುದೇ ದಾನ ಕೊಡುವಾಗ, ಹೋಮ ಮಾಡುವಾಗ ಈ ರೀತಿ ಹೇಳಿ ದಾನ ಹೋಮ ಮಾಡುತ್ತೇವೆ. ದದಾಮಿ ನ ಮಮ ಅಥವಾ ಸ್ವಾಹ ನ ಮಮ. ಇದರ ಅರ್ಥ, ಇದನ್ನು ನಾನು ದಾನ ಮಾಡುತ್ತಿದ್ದೇನೆ, ಇನ್ನು ಮುಂದೆ ಇದು ನನ್ನದಲ್ಲ. ಅಥವಾ ಇದನ್ನು ಆಹುತಿ ನೀಡುತ್ತಿದ್ದೇನೆ, ಇನ್ನು ಮುಂದೆ ಇದು ನನ್ನದಲ್ಲ. ದಯವಿಟ್ಟು ಗಮನಿಸಿ, ಈ ಮೇಲಿನ ಶ್ಲೋಕಗಳಲ್ಲಿ ದದಾಮಿ ನ ಮಮ ಎಂಬ ಪದದ ಪ್ರಯೋಗವಾಗಿದೆಯೇ? ಖಂಡಿತ ಇಲ್ಲ. ಅಂದರೆ ಜನಕ ಮಹಾರಾಜ ಶ್ರೀರಾಮನಿಗೆ ಕನ್ಯಾದಾನ ಮಾಡಲಿಲ್ಲ ಎಂದೇ ಅರ್ಥ. ಮತ್ತು ಈ ಕನ್ಯಾದಾನ ಎನ್ನುವ ಪದ ಹಾಗೂ ಪದ್ಧತಿ ಹೇಗೆ ಚಾಲ್ತಿಗೆ ಬಂದಿತು ವಿವರಿಸುತ್ತೇನೆ ಕೇಳಿ. ಇದು ಕನ್ಯಾದಾನವಲ್ಲ. ಸರಿಯಾದ ಪ್ರಯೋಗ ಕನ್ಯಾ ಪ್ಲಸ್ ಆಧಾನ = ಕನ್ಯಾದಾನ. ಈ ಕನ್ಯಾದಾನ ಪದ ಕಾಲಾನುಕ್ರಮದಲ್ಲಿ ಅಪಭ್ರಂಶ ಹೊಂದಿ ಕನ್ಯಾದಾನ ಆಗಿರುತ್ತದೆ. ಹಾಗೆಯೇ ಆಚರಣೆಗಳೂ ಸಹ. ಅಂದರೆ ಕನ್ಯಾದಾನ ಎಂದರೇನು? ಆಧಾನ ಎಂದರೆ ನ್ಯಾಸವಾಗಿಡುವುದು ಎಂದು. ದಾನಕ್ಕೂ ಆಧಾನಕ್ಕೂ ಇದೇ ವ್ಯತ್ಯಾಸ.
ಒಮ್ಮೆ ದಾನ ಕೊಟ್ಟರೆ ಮುಗಿಯಿತು, ಅದು ಎಂದಿಗೂ ನನ್ನದಲ್ಲ. ನ್ಯಾಸ ಹಾಗಲ್ಲ. ನಾನು ನನ್ನ ಮಗಳನ್ನು ನ್ಯಾಸ ಮಾಡಿದರೂ ಆಕೆ ಎಂದೆಂದಿಗೂ ನನ್ನ ಮಗಳೇ ಆಗಿರುತ್ತಾಳೆ. ನಮ್ಮಿಬ್ಬರ ಈ ಸಂಬಂಧವನ್ನು ಯಾರಿಂದಲೂ ಕಸಿದುಕೊಳ್ಳಲಾಗದು. ಇದುವರೆಗೆ ನನ್ನಿಂದ ರಕ್ಷಿತಳಾಗಿದ್ದ ನನ್ನ ಮಗಳು ಇನ್ನು ಮುಂದೆ ನಿನ್ನ ರಕ್ಷಣೆಗೆ ಒಳಪಡುವಳು. ಈಕೆಯನ್ನು ಸರಿಯಾಗಿ ರಕ್ಷಿಸಿಕೊಂಡು ಹೋಗಬೇಕು ಎನ್ನುವ ಎಚ್ಚರಿಕೆಯೂ ಇದೆ. ಯಾವುದೇ ದಾನದಲ್ಲಿ ಹೀಗಾಗುವುದಿಲ್ಲ. ಒಮ್ಮೆ ದಾನ ಕೊಟ್ಟರೆ ಮುಗಿಯಿತು. ದಾನ ಪಡೆದವನು ಅದನ್ನು ಹೇಗೆ ಬೇಕಾದರೂ ಬಳಸಬಹುದು. ರಾಮಾಯಣದ ಮೇಲಿನ 2 ಶ್ಲೋಕಗಳು ಇದೇ ಅರ್ಥವನ್ನು ಧ್ವನಿಸುತ್ತದೆಯಲ್ಲವೇ? ಸನಾತನ ಧರ್ಮದ ವಿವಾಹ ಆಚರಣೆಯಲ್ಲಿ ಮಗಳನ್ನು ಧಾರೆ ಎರೆದು ಕೊಟ್ಟ ಕನ್ಯಾಪಿತೃ ಅಳಿಯನಿಂದ ತನ್ನ ಮಗಳನ್ನು ಕುರಿತು ಕೆಲವೊಂದು ಭರವಸೆಗಳನ್ನು ಅಪೇಕ್ಷಿಸುತ್ತಾನೆ. ಅವುಗಳನ್ನು ವಿವಾಹ ಸಮಯದಲ್ಲಿ ಮಂತ್ರಪೂರ್ವಕ ಕೋರಲಾಗುತ್ತದೆ. ಈಗ ನಾನು ಅವುಗಳಲ್ಲಿ ಕೆಲವನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ಇಲ್ಲಿ ನಾನು ಮಂತ್ರಗಳನ್ನು ಉದ್ಧರಿಸುತ್ತಿಲ್ಲ. ಈ ಮಂತ್ರಗಳನ್ನು ಎಲ್ಲಿ ಬೇಕಾದರೂ ಪರಾಂಬರಿಸಬಹುದು. ಅವುಗಳು ಭಾವವನ್ನು ಮಾತ್ರ ಉಲ್ಲೇಖಿಸುವೆ. ಇವಳನ್ನು ನೀನು ಯಾವ ರೀತಿ ಪೋಷಿಸಬೇಕು, ಈವರೆಗೆ ನಾನು ಹೇಗೆ ಪೋಷಿಸಿದ್ದೇನೆ, ಇವಳ ಅಪೇಕ್ಷೆಗಳೇನು, ಯಾವುದರಲ್ಲಿ ಆಸಕ್ತಿ ಅಭಿರುಚಿ ಇದೆ, ಇವಳ ಅಪೇಕ್ಷೆಗಳೇನಿವೆ, ಇವುಗಳಿಗೆ ಅನುರೂಪವಾಗಿ ನೀನು ಯಾವ ರೀತಿ ಸಹಕರಿಸುತ್ತೀಯೇ, ಇವಳು ಈಗ ನಿನ್ನ ಪತ್ನಿಯೇ ಆಗಿದ್ದರೂ ನನ್ನ ಮಗಳು ಆಗಿದ್ದಾಳೆ, ಇವೆಲ್ಲವನ್ನು ಕನ್ಯೆಯ ತಂದೆಯು ಅಳಿಯನಿಗೆ ತಿಳಿಸುತ್ತಾನೆ ಹಾಗೂ ಆತನಿಂದ ಭರವಸೆ ಪಡೆಯುತ್ತಾನೆ. ಆದರೆ ದಾನದಲ್ಲಿ ಇವು ಯಾವುವೂ ಉದ್ಭವಿಸುವುದಿಲ್ಲ. ವರದಕ್ಷಿಣೆ, ಇದನ್ನು ಸಹ ಪರಿಶೀಲಿಸೋಣ. ಪ್ರಾಚೀನ ಕಾಲದಲ್ಲಿ ಶಾಸ್ತ್ರಸಮ್ಮತವಲ್ಲದ ಕನ್ಯಾ ಶುಲ್ಕ ಪ್ರಚಲಿತವಿತ್ತೇ ಹೊರತು ವರದಕ್ಷಿಣೆ ಎನ್ನುವುದು ಇರಲಿಲ್ಲ. ವರದಕ್ಷಿಣೆ ಎನ್ನುವುದು ಅಪಭ್ರಂಶವೇ. ಇದರ ನಿಜ ಸ್ವರೂಪ ವರಹ ದಕ್ಷಿಣೆ. ವರಹ ಎಂದರೆ ಹಿಂದಿನ ಕಾಲದಲ್ಲಿ 4 ರೂಪಾಯಿಗಳು ಸಾಲಂಕೃತ ಕನ್ಯೆಯನ್ನು ಒಂದು ವರಹ ದಕ್ಷಿಣೆಯೊಂದಿಗೆ ಧಾರೆ ಎರೆದು ಕೊಡಲಾಗುತ್ತಿತ್ತು. ಈಗಿನ ಕಾಲದಲ್ಲಿ ನಾವು ತಾಂಬೂಲದೊಂದಿಗೆ ದಕ್ಷಿಣೆ ಇಡುತ್ತೇವಲ್ಲ, ಹಾಗೆ 1 ವರಹಕ್ಕಿಂತಲೂ ಹೆಚ್ಚು ದಕ್ಷಿಣೆ ನೀಡುವುದು ನಿಷಿದ್ಧವಾಗಿತ್ತು. ನೀವು ಹೇಳುವುದು 1 ವರಹವೇ ಏಕೆ ಎಂದು. ಹೌದು, ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದ ಹಣದ ಮಾನ ಅಥವಾ ಅಳತೆ ವರಹ. ಇದಕ್ಕೆ ವರಹ ಎಂದು ಏಕೆ ಕರೆಯುತ್ತಿದ್ದರು? ಪರಮಾತ್ಮ ನಾರಾಯಣನು ಸಮುದ್ರದಲ್ಲಿ ಮುಳುಗಿಸಲಾಗಿದ್ದ ಭೂಮಿಯನ್ನು ವರಾಹಾವತಾರ ಎತ್ತಿ ಉದ್ಧರಿಸುತ್ತಾನೆ. ನಾನು ಕೊಡುತ್ತಿರುವ 1 ವರಹ ದಕ್ಷಿಣೆ ವರಹಸ್ವಾಮಿ ಉದ್ಧರಿಸಿದ ಇಡೀ ಭೂಮಂಡಲಕ್ಕೆ ಸಮಾನ ಎನ್ನುವ ಭಾವನೆ ಮತ್ತು ನಂಬಿಕೆ. ಭೂಮಂಡಲಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳ ವಸ್ತು ಯಾವುದೂ ಇಲ್ಲವಲ್ಲ. ಅದಕ್ಕೆ ನಾನು ನೀಡುವ ದಕ್ಷಿಣೆಯಷ್ಟೇ ನನ್ನದಲ್ಲ, ನ ಮಮ. ಆದರೆ ಮಗಳು ಮಾತ್ರ ಎಂದೆಂದಿಗೂ ನನ್ನ ಮಗಳೇ ಆಗಿರುತ್ತಾಳೆ. ಪ್ರಾಚೀನ ಕಾಲದಲ್ಲಷ್ಟೇ ಅಲ್ಲ, ಇತಿಹಾಸದಲ್ಲಿಯೂ ಅನೇಕ ರಾಜರುಗಳು ತಮ್ಮ ನಾಣ್ಯಗಳನ್ನು ವರಹವೆಂದೇ ಟಂಕಿಸುತ್ತಿದ್ದರು. ವಿಜಯನಗರದ ಅರಸರ ಕಾಲದ ನಾಣ್ಯಗಳಲ್ಲಿ ವರಹ ಹಂದಿಯ ಚಿತ್ರವಿರುತ್ತಿತ್ತು. ಈ ವರಹ ದಕ್ಷಿಣೆಯೇ ಕಾಲಾನುಕ್ರಮದಲ್ಲಿ ಶಾಸ್ತ್ರಸಮ್ಮತವಲ್ಲದ ವರದಕ್ಷಿಣೆಯಾಗಿ ಪರಿವರ್ತನೆಯಾಗಿದೆ. ಮೇಲಿನ ವಿಚಾರವನ್ನು ಸಮರ್ಥಿಸಲು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸುತ್ತೇನೆ. ಈಗಿನ ಕಾಲದಲ್ಲಿ ಮದುವೆಯಾದ ಕೂಡಲೇ ಹೆಣ್ಣು ತಾನು ಜನಿಸಿದ ಕುಲದ ಹೆಸರನ್ನು ತ್ಯಜಿಸಿ ತನ್ನ ಹೆಸರಿನ ಮುಂದೆ ಗಂಡನ ಹೆಸರನ್ನು ಸೇರಿಸಿಕೊಳ್ಳುವುದು ಒಂದು ಪದ್ಧತಿಯಾಗಿದೆ. ಇದು ಶುದ್ಧಾಂಗ ತಪ್ಪು, ಕೇವಲ ಪಾಶ್ಚಿಮಾತ್ಯರ ಅಂಧಾನುಕರಣೆ. ಇದಕ್ಕೆ ಉದಾಹರಣೆ ಸೀತೆ ಜಾನಕಿ ಅಥವಾ ಮೈಥಿಲಿ ಎಂದು ಕರೆಸಿಕೊಂಡಳೇ ವಿನಃ ಎಂದು ರಾಮಿ ಆಗಲಿಲ್ಲ. ಸೀತಾರಾಮ ಎಂಬ ಪದ ಬಳಕೆಯಲ್ಲಿದೆ. ಇದು ರಾಮನಿಗೆ ಅನ್ವಯವಾಗುತ್ತದೆಯೇ ಹೊರತು ಸೀತೆಗಲ್ಲ. ಕೃಷ್ಣೆ ದ್ರೌಪದಿ ಅಥವಾ ಪಾಂಚಾಲಿ ಎನ್ನಿಸಿಕೊಂಡಳೇ ಹೊರತು ಪಾಂಡವಿ ಆಗಲಿಲ್ಲ. ಪೃಥ್ವಿಯು ಕುಂತಿಯಾದಳೇ ವಿನಃ ಪಾಂಡವಿ ಆಗಲಿಲ್ಲ. ಗಾಂಧಾರಿ ಗಾಂಧಾರಿಯಾಗಿಯೇ ಉಳಿದಳು. ಧೃತರಾಷ್ಟ್ರನ ಹೆಸರನ್ನು ತನ್ನ ಹೆಸರಿನ ಮುಂದೆ ತರಲಿಲ್ಲ. ರುಕ್ಮಿಣಿ ಎಂದೂ ತನ್ನ ಹೆಸರಿನ ಮುಂದೆ ಕೃಷ್ಣನ ಹೆಸರನ್ನು ಸೇರಿಸಿಕೊಳ್ಳಲಿಲ್ಲ. ತನ್ನ ಹೆಸರಿನ ಮುಂದೆ ಗಂಡನ ಹೆಸರನ್ನು ಸೇರಿಸಿಕೊಳ್ಳುವ ಪದ್ಧತಿ ನಮ್ಮದಲ್ಲ.
ಇಲ್ಲಿ ನಾವು ಗಮನಿಸಬೇಕಾದ ವಿಚಾರವೆಂದರೆ ಸ್ತ್ರೀಯನ್ನು ಆಳಾಗಿ ಬಳಸಿಕೊಳ್ಳುವ ರಾಜಕೀಯದಲ್ಲಿ ಪುರುಷ ತಾನೇ ಹೊಂಡದಲ್ಲಿ ಬಿದ್ದರೂ ಏಳಲಾಗದೆ ಭೂಮಿಯನ್ನು ಇನ್ನಷ್ಟು ಕೊಳಕು ಮಾಡಿಕೊಂಡು ವ್ಯವಹಾರದ ರಾಜಕೀಯಕ್ಕೆ ಬಲಿಪಶುವಾಗಿರುವುದಾಗಿದೆ. ಭೂಮಿ ಋಣ ತೀರಿಸಲು ಬಂದ ಜೀವಕ್ಕೆ ಭೂಮಿಯನ್ನು ಆಳುವ ಅಧಿಕಾರ ಕೊಟ್ಟಿರುವುದೇ ಸ್ತ್ರೀ ಶಕ್ತಿ. ಈಗ ಇದೇ ಕಾರಣಕ್ಕೆ ಸ್ತ್ರೀ ಜ್ಞಾನ ಹಿಂದುಳಿದಿದೆ. ಭೌತಿಕ ಜಗತ್ತಿನಲ್ಲಿದ್ದು ಎಷ್ಟು ಸಂಪಾದನೆ ಮಾಡಿ ಮೈ ಮೇಲೆಳೆದುಕೊಂಡರೂ ಒಳಗಿನ ಜ್ಞಾನವಿಲ್ಲದೆ ಇದ್ದರೆ ಮತ್ತೆ ಮತ್ತೆ ಭೂಮಿ ಸೇವೆಗೆ ಮರಳಲೇಬೇಕು. ಸೀತಾರಾಮ ಹೆಸರಿನಲ್ಲಿ ಸೀತೆಯಿಂದ ರಾಮ ಗುರುತಿಸುವ ಹಾಗಾಯಿತೆನ್ನಬಹುದು. ಸ್ತ್ರೀ ಯಾವಾಗಲೂ ಪುರುಷರ ಹಿಂದೆ ಇದ್ದರೂ ಅವಳ ಹೆಸರ ಮುಂದೆ ಪುರುಷನ ಹೆಸರಿರುತ್ತದೆ. ಕಾರಣ ಇದು ಸ್ತ್ರೀ ಪುರುಷನಿಗೆ ತೋರಿಸುವ ಗೌರವವೆನ್ನಬಹುದು. ಇಷ್ಟಕ್ಕೂ ಭೂಮಿ ಮೇಲೆ ನಿಂತು ಅವಳ ಶಕ್ತಿ ಸಹಕಾರವಿಲ್ಲದೆ ಜೀವ ನಡೆಸಲು ಸಾಧ್ಯವೇ? ಆತ್ಮಾವಲೋಕನಕ್ಕೆ ಸಾಮಾನ್ಯ ಜ್ಞಾನ ಸಾಕು. ಪುರಾಣ ಕತೆ ಬೇಕೇ? ಕಥೆಯೇ ವ್ಯಥೆಯಾಗಿದ್ದರೆ ಚಿಂತೆ ಹೆಚ್ಚಾಗುತ್ತದೆ. ಹಿಂದಿನ ಸತ್ಯ ಧರ್ಮವೇ ಸರಿಯಾಗಿ ತಿಳಿಯದೆ ಆಚಾರ ವಿಚಾರದಲ್ಲಿಯೇ ಅಪಭ್ರಂಶ, ಅನಾಚಾರ, ಅತ್ಯಾಚಾರ ಹೆಚ್ಚಾಗಿದ್ದಕ್ಕೆ ಇಂದು ಭ್ರಷ್ಟಾಚಾರ ಬೆಳೆದಿರುವುದೆಂದರೆ ತಪ್ಪಿಲ್ಲ. ಯಾರನ್ನು ಆಳಲು ಹೋಗಬೇಡಿ. ನಿಮ್ಮನ್ನು ನೀವೇ ಆಳಿಕೊಂಡರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುತ್ತದೆ. ಇದಕ್ಕೆ ರಾಜಕೀಯ ಸಹಕಾರ ಬೇಡ, ರಾಜಯೋಗದ ಶಿಕ್ಷಣದ ಅಗತ್ಯವಿದೆ. ಸರ್ವೇ ಜನೋ ಸುಖಿನೋ ಭವಂತು.